ಹಲೋ ನಮಸ್ತೆ. ಡೇ 103 ಆಫ್ 150 ಡೇಸ್ ಚಾಲೆಂಜ್. ಸೊ 6 ಟೈಮ್ ಈಗ ಇಲ್ಲಿಂದ ನಾವು ಹೊಂಟಿವಿ ಆಫೀಸ್ ಕಡೆ. ಒಂದು 6:30 ತನಕ ಹೋಗಿ ರೀಚ್ ಆಗ್ತೀವಿ. ಸೊ ಇದಾದಮೇಲೆ ಅಲ್ಲೇ 8 ಗಂಟೆ ತನಕ ನಾವು ಇದಾಗ್ತೀವಿ, ಫ್ರೀ ಆಗ್ತೀವಿ. ಸೊ ಅದಾದಮೇಲೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಯಾದಗಿರಿ ಹೋಗೋದ. ಸೊ ಏನು ಮಾಡ್ತೀವಿ ಏನಿಲ್ಲ ಅಂತ ನೋಡೋಣ ಅಂತ. ಒಂದು ಕ್ಲೌಡಿ ಆಗ್ಯದ. ಮಧ್ಯಾಹ್ನ ನಂತರ ಕುಂಡರಂಗೆ ಇದಿರ್ತದೆ ಬಿಸಿಲು. ನಮ್ಮದು ಇಲ್ಲಿ ಉತ್ತರ ಕರ್ನಾಟಕದ ಇದನ್ನೇ ಹಿಂಗಾದಪ್ಪ, ಏನು ಮಾಡೋಕ್ಕಾಗಲ್ಲ. ಸೊ ಇರಲಿ ನೋಡೋಣ. ನಾನು ಬಟ್ಟೆ ವಾಶ್ ಮಾಡಿದ್ದನ್ನು ತೆಗೆದಾಕಿಲ್ಲ ಅವು. ಸೊ ಇವತ್ತು ಅದು ಸುಮ್ಮನೆ ಯಾಕೆ ಕಿರಿಕಿರಿ ಬೇಡ, ತೆಗೆದುಬಿಡೋಣ ಈಗ. ಆಮೇಲೆ ಹೋಗಿ ಫಸ್ಟ್ ಇದೆಲ್ಲ ಮುಗಿಸ್ಕೊಂಡು ಬಂದು ಸಿಗಮ್ಮಂತ ಏನೇನು ಮಾಡ್ತೀವಿ ಏನಿಲ್ಲ ಅಂತ. ಸೊ ಬಾಯ್, ಟೇಕ್ ಕೇರ್. 2:42 ನಿಮಿಷ. ಸೊ ಟೈಮು ನಮ್ಮದು ಯಾದಗಿರಿ ಹೋಗಿ ಬಂದೀವಿ. ಈಗ ಊಟ ಮಾಡ್ಬೇಕು ನಾವು ಕರೆ ಅಂದ್ರೆ. ಸೊ ಇಲ್ಲೇ ನಾನು ಸ್ವಲ್ಪ ನಿನ್ನೆಯಿಂದ ಊಟ ಇಲ್ಲ, ನಿನ್ನೆ ನೈಟ್ ಊಟ ಮಾಡಿಲ್ಲ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ, ಈಗ ಮಧ್ಯಾಹ್ನ ಊಟ ಇಲ್ಲ. ಸೊ ಹಂಗಾಗಿ ನಾನೀಗ ಡೈರೆಕ್ಟಾಗಿ ಬಿರಿಯಾನಿ ತಿನ್ನೋಕೆ ಹೊಂಟೀನಿ. ನನಗೀಗ ಪೇಷನ್ಸ್ನೂ ಇಲ್ಲ, ಆಮೇಲೆ ಎನರ್ಜಿನೂ ಇಲ್ಲ ಮೈಯಾಗ. ಫುಲ್ ಚಕ್ಕರ್ ಬರತ್ತದ. ಹಂಗಾಗಿ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಷ್ಟು ಇದಿಲ್ಲ. ಸೊ ಹಂಗಾಗಿ ಇಲ್ಲೇ ಬಿರಿಯಾನಿ ತಿನ್ನೋಕೆ ಹೊಂಟೀನಿ ಅಂತ. ಸೊ ನೋಡೋಣ ಏನು ತಿಂತೀವಿ ಅಂತ ಹಾಕ್ತೀನಿ ಅದನ್ನು. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಇದಾದಮೇಲೆ ಮನೆಗೆ ಹೋಗಿ ಮಲ್ಕೊಂಬತ್ತು. ಫುಲ್ ಆಗ್ಯದ. ಸೊ ನೋಡ್ರಿ 4,300 ಸಮಥಿಂಗ್. ಈಗ ನೋಡೋಣ ಎಷ್ಟಾಗಿ 4,400 ಹಾಕ್ಬೋದು. ಸೊ ಬಾಯ್, ಸಿಗಮ್ಮಂತ ಆಮೇಲೆ. ಸೊ ನಾವು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ನಾವು ಹೋದ್ವಿ ಜಿಮ್ಗೆ. ಜಿಮ್ಮಲ್ಲಿ ಇವತ್ತು ನಮ್ದು ಇರುತ್ತೆ ಲೆಗ್ ಎಕ್ಸಸೈಸಸ್ಸು, ಆಮೇಲೆ ಶೋಲ್ಡರ್ ಎಕ್ಸಸೈಸಸ್ಸು. ಲೆಗ್ಗಲ್ಲಿ 6 ವೇರಿಯಂಟು, ಬಲ್ಜೇರಿಯನ್ ಸ್ಕ್ವಾಟ್ಸ್, ಆಮೇಲೆ ಲೆಗ್ ಪ್ರೆಸ್, ಲೆಗ್ ಎಕ್ಸ್ಟೆನ್ಷನ್, ಅದಾದಮೇಲೆ ರಿವರ್ಸ್ ಲೇ ಡೌನ್ ಹ್ಯಾಮ್ಸ್ಟ್ರಿಂಗು. ಅದು ಮುಗಿದ್ಮೇಲೆ ಸಿಂಗಲ್ ಲೆಗ್ ರೋಪ್ ಎಕ್ಸ್ಟೆನ್ಷನ್ನು. ಅದಾದಮೇಲೆ ವಾಪಸ್ ನಾವು ಮಾಡ್ತೀವಿ ಸುಮೋ ಡೆಡ್ ಲಿಫ್ಟ್ ವೇಟೆಡ್ ಅದನ್ನು. ಸೊ ಇದ್ರ ಜೊತೆ ನಾವು ಇರುತ್ತೆ ಕಾಂಬಿನೇಷನ್ ನಮಗೆ ಶೋಲ್ಡ್ರಲ್ಲಿ 3 ವೇರಿಯಂಟ್. ಒಂದು ಹೆಂಗೆ ಅಂತಂದರೆ ರಿವರ್ಸ್ ಪೆಗ್ ಡೆಕ್, ಅದಾದಮೇಲೆ ವಾಪಸ್ ನಮಗೆ ಶೋಲ್ಡರ್ ಪ್ರೆಸ್, ಆಮೇಲೆ ಸಿಂಗಲ್ ಕೇಬಲ್ ಎಕ್ಸ್ಟೆನ್ಷನ್. ಸೊ ಈ 3 ಎಕ್ಸಸೈಸ್ ನಮಗೆ ಶೋಲ್ಡ್ರಲ್ಲಿರುತ್ತೆ. ಇದಾದಮೇಲೆ ಒಂದು ಎಕ್ಸಸೈಸ್ ಮಾಡಿದ್ವಿ ಸೀಟೆಡ್ ಡಂಬಲ್ ಎಕ್ಸ್ಟೆನ್ಷನ್ನ. ಸೊ ಈ 3 ಎಕ್ಸಸೈಸು, ಆಮೇಲೆ ಆ 6 ಎಕ್ಸಸೈಸ್ ಮುಗಿಸ್ಕೊಳ್ಳೋಕೆ ನಮ್ಗೆ ಆಲ್ಮೋಸ್ಟ್ ಒಂದು 3 hour ಹಿಡಿತು. ನಾನು ಮತ್ತು ನಜೀರ್ ಇದ್ವಿ. ಆಮೇಲೆ ನಮ್ದು ಏನಂದರೆ ಇವತ್ತು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎಲ್ಲ ಹೆವಿ ವೇಟೆಡ್. ಈಚ್ ಎಕ್ಸಸೈಸು 3 ಸೆಟ್ಸ್. ಆಮೇಲೆ ಈ ಸೆಟ್ಟಲ್ಲಿ 10 to 15 ರೆಪ್ಸ್. ಫಸ್ಟ್ ಅಂದ್ರೆ ಮಿನಿಮಮ್ 15 ರೆಪ್. ಅದಾದಮೇಲೆ ಫೇಲ್ಯೂರ್ ಅಪ್ ಟು 10 to 12 ಅಥವಾ 10 to 15 ಈ ಥರ ಫೇಲ್ಯೂರ್ ಏನಿರುತ್ತೆ. ಮ್ಯಾಕ್ಸಿಮಮ್ ಎಷ್ಟು ನಮ್ಮ ಕಡೆಯಿಂದ ಹಿಟ್ ಮಾಡೋಕ್ಕಾಗುತ್ತೆ ಅದಕ್ಕಿಂತ ಜಾಸ್ತಿ ಹಿಟ್ ಮಾಡಿದ್ವಿ. ಸೊ ಮಸಲ್ ಅಂತೂ ಹೆವಿ ಪಂಪ್ ಆಗಿತ್ತು. ಆಮೇಲೆ ನಾನು ಮತ್ತು ನಜೀರ್ ಏನಂದರೆ ಒಂದು ಸ್ವಲ್ಪ ಲಾಸ್ಟಿಗೆ ನನಗೆ ಹೋದಾಗ ಎಕ್ಸಸೈಸ್ ಮಾಡೋಂಗಿಲ್ಲ, ಒಂದು 2-3 ಎಕ್ಸಸೈಸ್ ಅವನು ಮಾಡೋಂಗಿಲ್ಲ. ಏನು ಇದಿರುತ್ತೆ ಪ್ಲ್ಯಾನಿಂಗ್ ಇಷ್ಟಕ್ಕೆ ಇರುತ್ತಾನೆ. ಸೊ ಇಬ್ಬರದು ಪಂಪ್ ಅಂದರೆ ಹೆವಿ ಅದ. ಅದಾದಮೇಲೆ ಇವತ್ತು ನಮ್ಗೆ ಕಂಪ್ಲೀಟಾಗಿ ಬ್ರೇಕ್ಫಾಸ್ಟ್ ಇರಲಿಲ್ಲ, ನಿನ್ನೆ ನೈಟ್ ಊಟ ಇರಲಿಲ್ಲ. ಸೊ ಮಧ್ಯಾಹ್ನ ಒಂದು ಸ್ವಲ್ಪ ಡೈರೆಕ್ಟಾಗಿ ಊಟ ಮಾಡಿದ್ವಿ, ಒಂದು ಬಿರಿಯಾನಿ ತಿಂದಿದ್ವಿ. ಸೊ ನಾವು ನೈಟ್ ಊಟ ಮಾಡೋಂಗಿಲ್ಲ. ಸೊ ಅದನ್ನು ಸ್ಕಿಪ್ ಮಾಡ್ಲಾಕತ್ತೀವಿ. ಯಾಕಂದರೆ ನಮ್ಮದು ಕಾರ್ಬ್ ಪ್ರೋಟೀನ್ ಅದೇನದಲ್ಲ ಅದನ್ನು ಮೇಂಟೈನ್ ಮಾಡ್ಬೇಕಂತೆ, ಮ್ಯಾಕ್ರೋಸು. ಸೊ ಇದನ್ನೆಲ್ಲ ಮಾಡ್ಕೊಳಕ್ಕೆ ಆಲ್ಮೋಸ್ಟ್ ಆಲ್ ಒಂದು 6:05 ಹೋಗಿದ್ವಿ. ಸೊ 9:15 9:20 ಅದೇನಾಗಿತ್ತು ಅದನ್ನು ಮೆನ್ಷನ್ ಮಾಡಿರ್ತೀನಿ ಮುಂದ್ಗಡೆ. ಅದು ನೋಡ್ಬೋದು ನೀವು, ವೀಡಿಯೋಲ್ಲಿ ಹಾಕಿರ್ತೀನಿ. ಸೊ ಇದ್ರ ಜೊತೆ ಈಗ ಹೆವಿ ಬಿಸಿಲದ. ಸೊ ಡಿಹೈಡ್ರೇಟ್ ಹೆವಿ ಇರುತ್ತೆ. ಹಂಗಾಗಿ ಬರೀ ಜಸ್ಟ್ ನೀರು ಜಾಸ್ತಿ ಅಂದರೆ ರೆಗ್ಯುಲರ್ ನಮಗೊಂದು ಹೋಗ್ತಿತ್ತು 7 to 8 ಲೀಟ್ರ್. ಸೊ ಆಲ್ಮೋಸ್ಟ್ ಅಲ್ಲಿಗೆ ಹೆಂಗಂದರೆ ಒಂದು ನಿಯರ್ ಅಬೌಟ್ 10 ಲೀಟ್ರ್ ಹಿಟ್ ಮಾಡ್ಲತ್ತಿದ್ವಿ ನಾವು. ಜಿಮ್ಮಲ್ಲಿ ನಮಗೆ 4 ಲೀಟ್ರ್ ಸಮಥಿಂಗ್ ವಾಟರ್ ಹೋಗ್ತದೆ. ಹೊರಗಡೆ ಅಂತ ಬೆಳಗ್ಗೆ 1 ಲೀಟ್ರ್ ಸಮಥಿಂಗ್ ನಾನು ಬ್ರೇಕ್ಫಾಸ್ಟ್ ಆಗೋದ್ರೊಳಗೆ ಹೋಗಿರುತ್ತೆ. ಉಳಿದಿರೋದಂದ್ರೆ ಒಂದು 2-3 ಲೀಟ್ರ್ ರೆಗ್ಯುಲರ್ ಅಲ್ಲಿಂದ ಈಗ ಇದ್ರ ಜೊತೆ. ಅದಾದಮೇಲೆ ಮನೆಗೆ ಹೋದ್ಮೇಲೆ ವಾಕ್ ಮಾಡಿ ವಾಪಸ್ ಬಂದು ಮಲ್ಕೋಬೇಕಾದ್ರೆ ಅಲ್ಲಿ 1 ಲೀಟ್ರ್ ಹಂಗೆ ಹೋಗಿರುತ್ತೆ. ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ ಇಟ್ ಮಾಡ್ಲಾಗ್ತೀವಿ. ಸೊ ನೀವು ನೀರೆಲ್ಲ ಕುಡೀರಿ, ಇದು ಮಾಡಿರಿ. ಆಮೇಲೆ ಬಾಡಿ ಹೋಗ್ಲಿ ಹೈಡ್ರೇಟೆಡ್ ಆಗಿಡ್ರಿ. ನಾವು ಸ್ವಲ್ಪ ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಆದ ಒಂದು 2.5 year ಆಯ್ತು ಮಾಡ್ಲಾಕತ್ತು. ಸೊ ಹಂಗಾಗಿ ನಾವು ವೇಟ್ ಹೊಡಿಲಿಕ್ಕಪ್ಪ ಅಂತಂದ್ರೆ ಅದು ಫೀಲೇ ಬರೋಲ್ಲ ನಾವು ಎಕ್ಸಸೈಸ್ ಮಾಡೋಕ್ಕೆ ಅಂತೇಳಿ. ಹಂಗಾಗಿ ನಾವು ಪುಷ್ ಮಾಡ್ತೀವಿ. ಬಟ್ ಈಗೋ ವೇಟ್ ಅಂತ ಮಾಡೋಂಗಿಲ್ಲ ನಾವು. ಆಲ್ಮೋಸ್ಟ್ ಏನೋ ಇದಾಗತ್ತೆ ಅಂತಂದರೆ ಜಸ್ಟ್ ಅವಾಯ್ಡ್ ಮಾಡಿಬಿಡ್ತೀವಿ.
ಸೊ ನಾವು ಹೊಡಿತೀವಿ ಅಂತ ಕೇಶನ್ ನಮ್ಮ ಜೊತೆ ಯಾರು ಇದು ಮಾಡೋಕೆ ಹೋಗ್ಬೇಡ್ರಿ. ಲೈಕ್ ಎಲ್ಲ ಅವ್ರು ಹೊಡಿತಾರೆ, ನಾನು ಹೊಡಿಬೇಕು, ನಾನು ಹೊಡ್ಬೇಕು. ನಿಮ್ಮದು ಕೆಪಾಸಿಟಿ ಎಷ್ಟು ನೋಡ್ರಿ. ಇಲ್ಲ ನಮ್ಕಿನ ಜಾಸ್ತಿ ಹೊಡಿತಿದ್ರಿ, ನಮ್ಕಿನ ಜಾಸ್ತಿ ಸ್ಟೆಮಿನ ಇತ್ತಂತಂದ್ರೆ ಓಕೆ ಪರವಾಗಿಲ್ಲ, ಅವಾಗ ಹೊಡೀರಿ, ನಮ್ಕಿನ ಜಾಸ್ತಿ ಅದೇನಿಲ್ಲ. ಬಟ್ ಸ್ಟಿಲ್ ನಾನು ಹೇಳೋದು ನಿಮ್ದು ಎಷ್ಟು ಮ್ಯಾಕ್ಸಿಮಮ್ ಇರುತ್ತೋ ಅಷ್ಟು ಇದು ಮಾಡಿರಿ. ಈ ಎಕ್ಸಸೈಸ್ ಅದಲ್ಲ, ನಾವು ಸೀಟೆಡ್ ಬೆಂಡ್ ಡಂಬಲ್ ರೈಸಸ್, ಇದು ನಮಗೆ ರಿವರ್ಸ್ ಶೋಲ್ಡ್ರ್ ಸಲಕ್ಕೆ ನಾವು ಮಾಡೋದು. ಸೊ ಹೆವಿ ಅಂದರೆ ಹೆವಿ ಇರುತ್ತೆ. ಇದರಲ್ಲಿ ನೋಡ್ಬೋದು, ಹೆವಿ ಅಂದರೆ ಹೆವಿ ಟ್ರೈನ್ ಔಟ್ ಆಗಿರ್ತೀವಿ, ಫುಲ್ ಲೈಕ್ ಎನರ್ಜಿ ಇದಾಗಿರೋದು. ಇದರಲ್ಲಿ ನಾವು ನೋಡ್ಬೋದು, ನಾವು ವೆಯ್ಟೆಡ್ ಸುಮೋ ಏನದಲ್ಲ, ಇದರಲ್ಲಿ ಆಲ್ಮೋಸ್ಟ್ ಆಲ್ ಇವತ್ತು 40 ತನಕ ಇಟ್ ಮಾಡೀವಿ ನಾವು. ಲೈಕ್ 25, ಆಮೇಲೆ 30 ಆದಮೇಲೆ 40, ಈಚ್ 12 to 15 reps. ಅದಾದಮೇಲೆ ನಾವು ಹೋಗ್ತೀವಿ ಕಾರ್ಡಿಯೋಗೆ. ಸೊ ಕಾರ್ಡಿಯೋದೆಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಆಲ್ 1 hour ಹಂಗೆ ಮಾಡಿದ್ವಿ ಕಾರ್ಡಿಯೋ. ಅದನ್ನು ಅದ್ರ ಜೊತೆ ಹೆಂಗಂತಂದರೆ ನಮ್ಮದು ಫೋರಮ್ಸ್ ಟ್ರೈನ್ ಮಾಡ್ತಾ ವಾಕ್ ಮಾಡೀವಿ. ಸೊ ಇದು ಮುಗಿಸ್ಕೊಂಡು ನಾವು ಏನು ಮಾಡ್ತೀವಿ ಅಂತಂದರೆ ಸೀದಾ ಮನೆಗೆ ಹೋಗ್ತೀವಿ. ಈಗ ಮನೆಗೆ ಹೋಗ್ಬೇಕಾದ್ರೆ ಏನೇನು ಮಾಡ್ತೀವಿ, ಅಥವಾ ಏನಾದ್ರು ಸಿಕ್ಕರೆ ಇಲ್ಲಾಂದ್ರೆ ಏನಾದ್ರು ಇದು ತೊಗೊಂಡ್ರೆ ಮಾಡಿದ್ರೆ ಅದನ್ನು ಮೆನ್ಷನ್ ಮಾಡಿರ್ತೀನಿ ಅಂತ. ಸೊ ನೋಡಿರಿ, ಸಿಗಮಂತ, ಬಾಯ್. ಟೈಮ್ ನೋಡ್ರಿ ಆಲ್ಮೋಸ್ಟ್ 10 ಆಗತ್ತದ. ಈಗ ಜಿಮ್ಮಿಂದ ಹೊಂಟೀವಿ ನಾವು. ಲೈಕ್ 9:30 ಮೇಲೆ ಬಂದೆ ನಾನು ಬರಬೇಕಾದ್ರೆ. ಸೊ ಈಗ ಮನೆಗೆ ಹೋಗಿ ಏನು ಊಟ ಮಾಡಲ್ಲ. ಲೈಕ್ ಮಧ್ಯಾಹ್ನ ಸ್ವಲ್ಪ ಬಿರಿಯಾನಿ ತಿಂದಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ನನಗೂ ಯಾಕೋ ಒಂದು ಸ್ವಲ್ಪ ಊಟ ಮಾಡೋಂಗೆ ಅನ್ಸವಲ್ತು. ಕ್ಯಾಲ್ರೀಸ್ ಆಲ್ಮೋಸ್ಟ್ ಮಧ್ಯಾಹ್ನನೇ ಕವರ್ ಮಾಡಿರೋಂಗೆ ಆಗ್ಯದ. ಲೈಕ್ ಒಂದು ಸ್ವಲ್ಪ ಹೋದ್ರೂ ಬರೀ ಜ್ಯೂಸ್ ಕುಡಿತೀನಿ, ಮಿಕ್ಸ್ಡ್ ಫ್ರೂಟ್ ಜ್ಯೂಸ್. ಸೊ ಅದಿಷ್ಟು ಕುಡ್ದು ಮತ್ತೆ ನಾವು ವಾಪಸ್ ವಾಕ್ ಹೋಗ್ಬೇಕೀಗ. ಸೊ 11 ತನಕ ವಾಕ್ ಮಾಡಿ ಮಲ್ಕೋತೀವಿ. ಯಾಕಂದ್ರೆ ಬೆಳಗ್ಗೆ ಮತ್ತೆ ಸ್ವಲ್ಪ ಯಾದಗಿರಿ ಹೋಗೋದದ, ಗಾಡಿ ಸರ್ವಿಸ್ ಅದ. ಸೊ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತ ಗೀಸಿಂದ ಆಮೇಲೆ ಆಗ್ತೀನಂತ. ಸೊ ಸ್ಟೇ ಟ್ಯೂನ್, ಬಾಯ್, ಟೇಕ್ ಕೇರ್. ನಾವು 10ಗೆ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀವಿ. ಸೊ ಈಗ 10:07 ಆಗಿದೆ ಟೈಮು. ಎಲ್ಲಂದರೆ ಈಗ ಪ್ರೆಸೆಂಟ್ DD ಸ್ಕೂಲ್ ಕ್ರಾಸ್ ಮಾಡಿ ಹೋಗಿವಿ. ಇಲ್ಲಿಂದ ನಾವು ಆ ಕಡೆ ಹೋಗಿ ಬರ್ಬೇಕನ್ನೋ ಒಂದು ಏನಿಲ್ಲ ಅಂದ್ರೆ ಒಂದು ಲೈಕ್ 28 ಮಿನಿಟ್ಸ್ ಸಮಥಿಂಗ್ ಏನೋ ತಗೋತದೆ. ಸೊ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಅಂತ ಅನ್ಕೊಳ್ರಿ. ಸೊ 1 hour ಅಂದರೆ 2 ರೌಂಡ್ ಮಾಡ್ತೀವಿ. ಈಗ ಇಲ್ಲಿಂದ 11ಗೆ ಹೋಗ್ತೀವಿ ಮಲ್ಕೊಳಕ್ಕೆ. ಸೊ ರೆಸ್ಟ್ ಡೇ ಇಲ್ಲ ಅಂದರೂ ಇಷ್ಟು ವರ್ಕ್ ಮಾಡ್ಲತ್ತೀವಿ. ಆಮೇಲೆ ಲೈಕ್ ನಮ್ಗೆ ರೆಗ್ಯುಲರ್ ಇದ್ರಾಗ ಏನು 7 hours ಸ್ಲೀಪ್ ಬೇಕಲ್ಲ, 7 hours ಸ್ಲೀಪ್ನೂ ನಮಗೆ ಪ್ರೊವೈಡ್ ಆಗೋಗತ್ತಿಲ್ಲ. ಸೊ ಬ್ಯುಸಿ ಶೆಡ್ಯೂಲ್ ಅದು ಫುಲ್ ಹೆವಿ. ಬಟ್ ಸ್ಟಿಲ್ ನಮ್ದು ಏನಿರುತ್ತೆ ಯಾವುದನ್ನು ಸ್ಕಿಪ್ ಮಾಡೋಕತ್ತಿಲ್ಲ. ಲೈಕ್ ನಾನು ನೈಟ್ ಊಟ ಮಾಡಬೇಕಿತ್ತು, ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಲೈಕ್ ನಮ್ದೀಗ ಮಧ್ಯಾಹ್ನ ಒಂದು ಬಿರಿಯಾನಿ ತಿಂದಿದ್ವಿ. ಸೊ ಅದರಲ್ಲಿ ನಾನು ಕಾರ್ಬ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ದೆ. ಸೊ ಅದು ನಮಗೀಗ ಲೆಗ್ ವರ್ಕೌಟಿಗೆ ಹೆಲ್ಪ್ ಆಯಿತು. ಸೊ ನಾನೀಗ ನೈಟ್ ಅದು ಸ್ಕಿಪ್ ಮಾಡ್ಲಾತೀನಿ. ಸೊ ಚಿಕನ್ ಒಂದು ಸ್ವಲ್ಪ ಒಂದು 4-5 days ಆಯಿತು ಅವಾಯ್ಡ್ ಮಾಡತ್ತೀನಿ. ಯಾಕಂದರೆ ಬಾಡಿ ಫುಲ್ ಹೀಟ್ನಾಗ ಲೈಕ್ ನಮ್ಗೆ ಪಿಂಪಲ್ಸ್, ಆಮೇಲೆ ಲೈಕ್ ನಮಗೆ ಸಣ್ಣ ಪುಟ್ಟ ಗುಳಿಗಳೆಲ್ಲ ಆಗ್ತವೆ. ಸೊ ಹಂಗಾಗಿ ನೋಡೋಣ ಸಿಗಮಂತ ಏನೇನು ಮಾಡ್ತೀವಿ ಅಂತ. ಈಗ ಹೋಗ್ತೀವಿ ಮಲ್ಕೊಳಕ್ಕಂತ ಆಗ್ತೀನಿ. ಸೊ ಸ್ಟೇ ಟ್ಯೂನ್ಡ್. 11:10 ಟೈಮ್. ಈಗ ನಾವು ಮಲ್ಕೊಳಕ್ಕೆ ಹೊಂಟೀವಿ. ವಾಕ್ ಆಯ್ತೀವಿ. ಈಗ AC ಜಸ್ಟ್ ಆನ್ ಮಾಡೀವಿ. ಇದಾದಮೇಲೆ ಸೊ ನಾವು ಮಲ್ಕೊಂಡು ರೆಸ್ಟ್ ಬೆಳಗ್ಗೆ ಮತ್ತೆ ಸಿಗಮಂತ. ಸೊ ಬೆಳಗ್ಗೆ ಯಾದಗಿರಿ ಹೋಗೋದು ಅಂತ ಹೇಳಿದ್ನಲ್ಲ. ಸೊ ಹಂಗಾಗಿ ನೋಡೋಣ ಏನೇನು ಮಾಡ್ತೀವಿ ಅಂತ. ಲೈಕ್ ಅದೊಂದು ಕಾರ್ದು ಅದು ಸರ್ವಿಸು. ಸೊ ಅವ್ರಿಗೂ ಮಾತಾಡ್ಬೇಕಿನ ನಾಳೆ. ಸೊ ಅದೆಲ್ಲ ಅಪ್ಡೇಟ್ ಆಗ್ತೀನಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್, ಗುಡ್ ನೈಟ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ವಿಲ್ ಸಿ ಯು ಟುಮಾರೋ ಅಗೇನ್.